ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾವು ಕಳೆದ ತರಗತಿಯಿಂದ ತಿಳಿದುಕೊಂಡು ಬರುತ್ತಾ ಅಭ್ಯಾಸ ಮಾಡುತ್ತಿರುವಂತಹ ವಿಷಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಪಠ್ಯಪುಸ್ತಕ ಭಾಗ 2ರಲ್ಲಿನ ಒಂದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ರಾಜಮನೆತನಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಇನ್ನು ವಿಂಧ್ಯ ಪರ್ವತಗಳು ಭಾರತವನ್ನ ಭೌಗೋಳಿಕವಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ವಿಂಗಡಿಸ್ತವೆ. ಈ ಉತ್ತರ ಭಾರತದಲ್ಲಿ ಅನೇಕ ರಾಜಮನೆತನಗಳು ಆಳ್ವಿಕೆ ನಡೆಸ್ತವೆ. ಆ ಉತ್ತರ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ರಾಜಮನೆತನಗಳಲ್ಲಿ ಮೌರ್ಯರು ಮತ್ತು ಕುಶಾಣರು, ಗುಪ್ತರು ಹಾಗೂ ವರ್ಧನರು ಈ ರಾಜಮನೆತನದ ಪ್ರಸಿದ್ಧ ದೊರೆ ಅವರ ಒಂದು ಆಳ್ವಿಕೆಯ ಬಗ್ಗೆ, ಆಡಳಿತದ ಬಗ್ಗೆ ತಿಳ್ಕೊಂಡು, ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ರಾಜಮನೆತನವಾದಂತಹ ಒಂದು ಶಾತವಾಹನರು, ಕದಂಬರು, ಗಂಗರು ಈ ಅವರ ಆಡಳಿತ ವ್ಯವಸ್ಥೆ, ಆ ಒಂದು ರಾಜಮನೆತನದ ಸ್ಥಾಪಕ ಮತ್ತು ಬಹಳ ಪ್ರಸಿದ್ಧನಾದಂತಹ ದೊರೆಯ ಆಳ್ವಿಕೆಯ ಬಗ್ಗೆ ಸಂಪೂರ್ಣವಾಗಿ ನಾವು ಅಭ್ಯಾಸವನ್ನ ಮಾಡಿ. ಹಾಗಾದ್ರೆ ಇಂದಿನ ನಾವು ತರಗತಿಯಲ್ಲಿ ಅದೇ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ಮತ್ತೊಂದು ಬಹಳ ಪ್ರಮುಖವಾದಂತಹ ರಾಜಮನೆತನವಾದ ಬಾದಾಮಿ ಚಾಲುಕ್ಯರು. ಈ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ನಿಮ್ಮ ಸಮಾಜ ವಿಜ್ಞಾನದಲ್ಲಿ ಅಧ್ಯಾಯ 10ನೇ ಅಧ್ಯಾಯ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು. ಅದರ ನಾವು ಒಂದು ಕಲಿಕಾಂಶವಾಗಿ ಬಾದಾಮಿ ಚಾಲುಕ್ಯರು ಇವರ ಒಂದು ಆಡಳಿತ ವ್ಯವಸ್ಥೆ ಬಗ್ಗೆ, ಇವರ ಒಂದು ರಾಜಮನೆತನದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಬಾದಾಮಿ ಚಾಲುಕ್ಯರು ಇವರ ಅಧಿಕಾರ ಅವಧಿ ಸಾಮಾನ್ಯ ಶಕ 540ರಿಂದ 753. 540ರಿಂದ 753 ಇವರ ಅಧಿಕಾರ ಅವಧಿ. ಸಾಮಾನ್ಯ ಶಕ 6ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರುಗಳು ಆಳ್ವಿಕೆ ನಡೆಸ್ತಾರೆ. 6ನೇ ಶತಮಾನದಲ್ಲಿ ಆ ಶಕ್ತಿಶಾಲಿ ರಾಜರುಗಳು ಏನು ಆಳ್ವಿಕೆ ನಡೆಸ್ತಾರೋ ಅಂತ ರಾಜರುಗಳಲ್ಲಿ ಬಹಳ ಪ್ರಮುಖರಾದವರು ಅಂತಂದ್ರೆ ಈ ಬಾದಾಮಿ ಚಾಲುಕ್ಯರು. ಕನ್ನಡ ನಾಡು, ನುಡಿ, ಸಂಸ್ಕೃತಿಗೆ, ಆಡಳಿತಕ್ಕೆ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನ ಈ ಬಾದಾಮಿ ಚಾಲುಕ್ಯರು ನೀಡ್ತಾರೆ. ಬಾದಾಮಿ ಚಾಲುಕ್ಯರು ಸಾಮಾನ್ಯ ಶಕ 6ನೇ ಶತಮಾನದ ಮಧ್ಯಭಾಗದಿಂದ 8ನೇ ಶತಮಾನದ ಅಂತ್ಯದವರೆಗೆ ತಮ್ಮ ಆಳ್ವಿಕೆಯನ್ನ ಇವರು ನಡೆಸ್ತಾರೆ. ಅಂದ್ರೆ ಇವರು 6ನೇ ಶತಮಾನದಿಂದ ಆರಂಭಗೊಂಡು 8ನೇ ಶತಮಾನದವರೆಗೆ ತಮ್ಮ ಆಡಳಿತವನ್ನ ನಡೆಸ್ತಾರೆ ಬಾದಾಮಿ ಚಾಲುಕ್ಯರು. ಹಾಗಾದ್ರೆ ಬಾದಾಮಿ ಚಾಲುಕ್ಯರು ಮನೆತನದ ಸ್ಥಾಪಕ ಯಾರು ಅಂತಂದ್ರೆ, ಬಾದಾಮಿ ಚಾಲುಕ್ಯ ಮನೆತನದ ಸ್ಥಾಪಕ ರಾಜ ಜಯಸಿಂಹ ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ. ಈ ಬಾದಾಮಿ ಚಾಲುಕ್ಯರ ಅತ್ಯಂತ ರಾಜಮನೆತನಗಳಲ್ಲೇ ಅತ್ಯಂತ ಶಕ್ತಿಶಾಲಿ, ಅತ್ಯಂತ ಪ್ರಸಿದ್ಧನಾದ ದೊರೆ ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಅಥವಾ 2ನೇ ಪುಲಿಕೇಶಿ ಅಂತ ಕರೀತಾರೆ. ಇಮ್ಮಡಿ ಪುಲಿಕೇಶಿ ಅಥವಾ 2ನೇ ಪುಲಿಕೇಶಿ ಇಡೀ ಬಾದಾಮಿ ಚಾಲುಕ್ಯರು ಅತ್ಯಂತ ಸರ್ವಶ್ರೇಷ್ಠವಾದಂತಹ ಶಕ್ತಿಶಾಲಿಯಾದಂತಹ ಒಬ್ಬ ರಾಜ. ಯಾರೋ ಇಮ್ಮಡಿ ಪುಲಿಕೇಶಿ. ಸ್ಥಾಪಕ ರಾಜ ಜಯಸಿಂಹ. ಬಾದಾಮಿ ಚಾಲುಕ್ಯ ಮನೆತನದ ಸ್ಥಾಪಕ ರಾಜ ಜಯಸಿಂಹ. ಆ ಮನೆತನದ ಅತ್ಯಂತ ಶ್ರೇಷ್ಠನಾದವನು ಅಂತಂದ್ರೆ ಇಮ್ಮಡಿ ಪುಲಿಕೇಶಿ. ಈ ಇಮ್ಮಡಿ ಪುಲಿಕೇಶಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೇ ಗಂಗರು ಮತ್ತು ಕದಂಬರು ಹಾಗೂ ಅಳುಪರನ್ನ ಸೋಲಿಸ್ತಾನೆ. ಗಂಗರನ್ನ ಸೋಲಿಸ್ತಾನೆ, ಕದಂಬರನ್ನ ಸೋಲಿಸ್ತಾನೆ. ಅವರ ಪ್ರದೇಶಗಳನ್ನ ಸಂಪೂರ್ಣವಾಗಿ ಈ ಇಮ್ಮಡಿ ಪುಲಿಕೇಶಿ ವಶಪಡಿಸ್ತಾನೆ. ನಂತರ ದಕ್ಕನಿನಲ್ಲಿ ಬಹಳ ಪ್ರಬಲವಾಗಿದ್ದಂತಹ ಪಲ್ಲವರ ದೊರೆ ಮಹೇಂದ್ರ ವರ್ಮ ಮತ್ತು ಇಮ್ಮಡಿ ಪುಲಿಕೇಶಿ ಇವರ ನಡುವೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಈ ಇಮ್ಮಡಿ ಪುಲಿಕೇಶಿ ಪಲ್ಲವರ ದೊರೆಯಾದಂತಹ ಮಹೇಂದ್ರ ವರ್ಮನನ್ನ ಸಂಪೂರ್ಣವಾಗಿ ಸೋಲಿಸಿ ತನ್ನ ಒಂದು ಭಾರತವನ್ನು ಆಳುತ್ತಿದ್ದಂತಹ ಸಂಪೂರ್ಣವಾಗಿ ಆ ಪಲ್ಲವರ ದೊರೆಯಾದಂತಹ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನೆ. ಸೋಲಿಸಿದ ನಂತರವಾಗಿ
ಮತ್ತಷ್ಟು ತನ್ನ ಒಂದು ಆಳ್ವಿಕೆಯನ್ನ ವಿಸ್ತರಿಸಿಕೊಂಡ ತನ್ನ ಒಂದು ಆಡಳಿತದ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಹೋಗ್ತಾನೆ. ಯಾಕೆ ಮಹೇಂದ್ರ ವರ್ಮನನ್ನ ಸೋಲಿಸಬೇಕಾಗತ್ತಂದ್ರೆ ಈತ ಪುಲಿಕೇಶಿಯ ಎರಡನೇ ಪುಲಿಕೇಶಿ ಅಂತ ಇಮ್ಮಡಿ ಪುಲಿಕೇಶಿಯ ಪರಮಾಧಿಕಾರವನ್ನ ಒಪ್ಕೊಳಲ್ಲ ಮಹೇಂದ್ರ ವರ್ಮ ಯಾವಾಗ ಇಮ್ಮಡಿ ಪುಲಿಕೇಶಿಯ ಪರಮಾಧಿಕಾರವನ್ನು ಒಪ್ಕೊಳ್ಳಲು ನಿರಾಕರಿಸ್ತಾನೋ ಆಗ ಇಮ್ಮಡಿ ಪುಲಿಕೇಶಿಯ ಮಾಡ್ತಾನೆ ಮಹೇಂದ್ರ ವರ್ಮನ ಮೇಲೆ ದಾಳಿ ಮಾಡಿ ಆ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನೆ. ಇದು ಎರಡನೇ ಸಾಧನೆ. ಮೊದಲನೇ ಸಾಧನೆ, ಇಮ್ಮಡಿ ಪುಲಿಕೇಶಿ ಅಧಿಕಾರಕ್ಕೆ ಬಂದ ನಂತರ ಗಂಗರು, ಕದಂಬರು ಮತ್ತು ಆಳುಪುರನ್ನ ಗೆದ್ದು ಪ್ರದೇಶಗಳನ್ನ ವಶಪಡಿಸಿಕೊಂಡ. ಒಂದು. ಎರಡನೇದು, ಇಮ್ಮಡಿ ಪುಲಿಕೇಶಿಯು ಪಲ್ಲವರ ದೊರೆ ಮಹೇಂದ್ರ ವರ್ಮ ಇಮ್ಮಡಿ ಪುಲಿಕೇಶಿ ಪರಮಾಧಿಕಾರವನ್ನು ಒಪ್ಪಿಕೊಂಡು ನಿರಾಕರಿಸಿದಾಗ ಆ ಮಹೇಂದ್ರ ವರ್ಮನನ್ನ ಸೋಲಿಸಿದನು. ಎರಡನೇ ಸಾಧನೆ. ಇನ್ನು ಮೂರನೇ ಬಹಳ ಪ್ರಮುಖವಾದಂತಹ ಸಾಧನೆ ಅಂತಂದ್ರೆ ನಾವ್ ಹೇಳ್ತಾ ಇದ್ದೀವಿ, ಈ ವರ್ಧನರು ರಾಜಮನೆತನದ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾದ್ರೆ ಉತ್ತರ ಭಾರತದಲ್ಲಿ ತನ್ನ ಅಧಿಕಾರವನ್ನು ವಿಸ್ತರಿಸ್ತಾ ಹೋದಂತೆ ಈ ವರ್ಧನಲ್ಲ ಅತ್ಯಂತ ಶ್ರೇಷ್ಠನಾದಂತ ರಾಜನಾದಂತ ಹರ್ಷವರ್ಧನ ದಕ್ಷಿಣ ಕಡೆಗೆ ಹೋಗ್ತಾನೆ. ಯಾವಾಗ ದಕ್ಷಿಣದ ಕಡೆಗೆ ಹೋದಂತ ಸಂದರ್ಭದಲ್ಲಿ ಈ ತನ್ನ ಒಂದು ಆಳ್ವಿಕೆಯನ್ನು ವಿಸ್ತರಿಸ್ತಾ ಹೋದಂತೆ ದಕ್ಷಿಣದಲ್ಲಿದ್ದಂತ ಪ್ರಬಲವಾದಂತ ರಾಜನಾಥ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನ ಅಧಿಕಾರದ ವಿಸ್ತರಣೆಯನ್ನ ಅವನು ಸಹಿಸಲ್ಲ. ಆಗ ಹರ್ಷವರ್ಧನ ಮತ್ತು ದಕ್ಷಿಣದ ಇಮ್ಮಡಿ ಪುಲಿಕೇಶಿ ಇವರ ನಡುವೆ ನರ್ಮದಾ ನದಿ ತೀರದಲ್ಲಿ ಯುದ್ಧ ಆಗುತ್ತೆ. ಆ ನರ್ಮದಾ ನದಿ ತೀರದಲ್ಲಿ ನಡೆದಂತಹ ಒಂದು ಯುದ್ಧದಲ್ಲಿ ಹರ್ಷವರ್ಧನನ್ನ ಇಮ್ಮಡಿ ಪುಲಿಕೇಶಿ ಸೋಲಿಸ್ತಾನೆ. ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನ್ನ ಆ ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ್ದು ಅದು ಇಮ್ಮಡಿ ಪುಲಿಕೇಶಿಯ ಬಹಳ ಮಹಾನ್ ಸಾಧನೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಇಮ್ಮಡಿ ಪುಲಿಕೇಶಿ ಈ ಬಾದಾಮಿ ಚಾಲುಕ್ಯರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ರಾಜನಾಗಿರ್ತಾನೆ. ಈತ ಸುಮಾರು ಈ ಉತ್ತರದಲ್ಲಿನ ತನ್ನ ಗಂಗರು, ಕದಂಬರು ಹಾಗೂ ಆಳುಪುರನ್ನ ಸೋಲಿಸಿದ ನಂತರವಾಗಿ ತನ್ನ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನೆ. ಪಲ್ಲವರ ದೊರೆ ಮಹೇಂದ್ರ ವರ್ಮನನ್ನ. ನಂತರ ಉತ್ತರದಲ್ಲಿನ ಹರ್ಷವರ್ಧನನ್ನ ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ಇವನಿಗೊಂದು ಬಿರುದು ಬರುತ್ತೆ ಇಮ್ಮಡಿ ಪುಲಿಕೇಶಿ. ಯಾವಪ್ಪ ಅಂದ್ರೆ ತ್ರಿಸಾಗರಗಳಿಂದ ಆವೃತವಾದ ಅಧಿಪತಿ, ತ್ರಿಸಾಗರಗಳಿಂದ ಅಥವಾ ದಕ್ಷಿಣ ಪಥೇಶ್ವರ ಅಂತ ಬರುತ್ತದೆ. ದಕ್ಷಿಣ ಪಥೇಶ್ವರ ಮತ್ತು ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ. ತ್ರಿಸಾಗರಗಳು ಯಾವ್ಯಾವು? ಒಂದು ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಅಂತ ಕರೀತೀವೋ ಈ ಮೂರು ಮಹಾನ್ ಸಮುದ್ರದಿಂದ ಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಅಂತೇಳಿ ಇಮ್ಮಡಿ ಪುಲಿಕೇಶಿನ ಕರೀತಾರೆ. ಇಮ್ಮಡಿ ಪುಲಿಕೇಶಿ ಈ ಪಲ್ಲವರ ಮಹೇಂದ್ರ ವರ್ಮನನ್ನ, ಹರ್ಷವರ್ಧನನ್ನ ಸೋಲಿಸುವ ಮೂಲಕವಾಗಿ ತನ್ನ ಬಿರುದನ್ನ ಪಡೆದುಕೊಂತಾನೆ. ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಮತ್ತು ದಕ್ಷಿಣ ಪಥೇಶ್ವರ. ಹೀಗೆ ತನ್ನ ಆಳ್ವಿಕೆಯನ್ನ ಮಾಡ್ತಾ ಹೋದಂತೆ ಬಹುದೊಡ್ಡ ವಿಸ್ತಾರವಾದಂತಹ ಆಳ್ವಿಕೆಯ ಆಡಳಿತವನ್ನ ಸಂಘಟಿಸ್ತಾನೆ. ಇವನ ತನ್ನ ಚಕ್ರಾಧಿಪತ್ಯವನ್ನ ತನ್ನ ಒಂದೇ ಕೇಂದ್ರದಿಂದ ಆಳ್ವಿಕೆ ಮಾಡಕ್ಕೆ ಸಾಧ್ಯವಾಗಲ್ಲ. ಯಾರಿಗೆ? ಇಮ್ಮಡಿ ಪುಲಿಕೇಶಿ. ಏನು ಉತ್ತಮವಾದ ಆಡಳಿತ ವ್ಯವಸ್ಥೆಯನ್ನ, ಆಳ್ವಿಕೆಯನ್ನ, ರಾಜ್ಯ ಮನೆತನವನ್ನು ಕಟ್ಟಿ ತನ್ನ ಆಳ್ವಿಕೆಯನ್ನ ಅದನ್ನ ಒಂದೇ ಕೇಂದ್ರದಿಂದ ಆಳ್ವಿಕೆ ಮಾಡಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಮಾಡ್ತಾನಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶಿ ತನ್ನ ತಮ್ಮನಾದಂತಹ ಕುಬ್ಜ ವಿಷ್ಣುವರ್ಧನನ್ನ ವೆಂಗಿ ಇದರ ಮನೆತನಕ್ಕೆ ಆಳ್ವಿಕೆ ನಡೆಸಕ್ಕೆ ಕೊಡ್ತಾನೆ. ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನ್ನು ವೆಂಗಿ ಮತ್ತು ಜಯಸಿಂಹನನ್ನ ಗುಜರಾತ್ ಪ್ರಾಂತದ ಆಡಳಿತವನ್ನ ನೋಡ್ಕೊಳ್ಳಕ್ಕೆ ಪ್ರಾಂತಾಧಿಕಾರಿಯಾಗಿ ನೇಮಿಸ್ತಾರೆ. ಅಂದ್ರೆ ಯಾಕೆ ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ತನ್ನ ಚಕ್ರಾಧಿಪತ್ಯವನ್ನ ಒಂದೇ ಕೇಂದ್ರದಿಂದ ಆಳ್ವಿಕೆ ಮಾಡಕ್ಕೆ ಸಾಧ್ಯವಾಗಲ್ಲ. ಆ ದೃಷ್ಟಿಯಿಂದ, ಆ ಉದ್ದೇಶಕ್ಕಾಗಿ ಈ ತನ್ನ ಮನೆತನದ ತನ್ನ ತಮ್ಮನಾದಂತಹ ಸಾಮ್ರಾಜ್ಯವನ್ನ, ತನ್ನ ತಮ್ಮನಾದಂತಹ ಕುಬ್ಜ ವಿಷ್ಣುವರ್ಧನನ್ನ ವೆಂಗಿ ಜಯಸಿಂಹನನ್ನ ಗುಜರಾತ್ನ ಪ್ರಾಂತಾಧಿಕಾರಿಯನ್ನಾಗಿ ನೇಮಿಸ್ತಾನೆ. ಮುಂದಿನ ವರ್ಷಗಳಲ್ಲಿ ಅದು ವೆಂಗಿ ಚಾಲುಕ್ಯರು ಅಂತ ಕರೆಸ್ಕೊಳ್ಳುತ್ತೆ. ಮುಂದಿನ ವರ್ಷಗಳಲ್ಲಿ ಅದೇನು ಕರೀತಾರೆ? ವೆಂಗಿ ಚಾಲುಕ್ಯರು ಅಂತೇಳಿ ಕರೆಯಲಾಗುತ್ತೆ. ನಂತರವಾಗಿ ಇವರ ಸುಮಾರು 5 ಶತಮಾನಗಳ ಕಾಲ ರಾಜ್ಯಭಾರವನ್ನ ನಡೆಸಿಕೊಡ್ತು. ವೆಂಗಿ ಚಾಲುಕ್ಯರು ಎನ್ನುವ ಹೆಸರಿನಲ್ಲಿ ಸುಮಾರು 5 ಶತಮಾನಗಳ ಕಾಲ ತಮ್ಮ ಆಳ್ವಿಕೆಯನ್ನ
ಇವರು ನಡೆಸ್ತಾರೆ. ನೆಕ್ಸ್ಟ್ ಈ ಬಾದಾಮಿ ಚಾಲುಕ್ಯರ ಆಸ್ಥಾನಕ್ಕೆ ನಾವು ಹೇಳಿದ್ವಿ ವಿದೇಶಿ ಪ್ರವಾಸಿಗರು ಬರಹಗಾರರು ಭೇಟಿ ನೀಡ್ತಿದ್ರು. ಹರ್ಷವರ್ಧನನ ಇದಕ್ಕೆ ಸಂಬಂಧಪಟ್ಟಂಗೆ ನಳಂದ ವಿಶ್ವವಿದ್ಯಾಲಯದ ಭೇಟಿ ನೀಡಿ ನಳಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿ ನಳಂದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ತನ್ನ ಒಂದು ಪುಸ್ತಕದಲ್ಲಿ ತನ್ನದೇ ಆದಂತಹ ಕೃತಿಯನ್ನ ಬರೆದಂತ ಚೀನಿ ಯಾತ್ರಿಕ ಅಂತಂದ್ರೆ ಹುಯನ್ ಸಾಂಗ್. ಹುಯನ್ ಸಾಂಗ್ ಈ ಚೀನಿ ಯಾತ್ರಿಕನಾದಂತ ಹುಯನ್ ಸಾಂಗ್ ಚಾಲುಕ್ಯರ ಒಂದು ಆಡಳಿತಕ್ಕೆ ಸಾಮ್ರಾಜ್ಯಕ್ಕೆ ಭೇಟಿ ನೀಡುತ್ತಾನೆ. ಆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು ಈ ಬಾದಾಮಿ ಚಾಲುಕ್ಯರ ರಾಜ್ಯದ ಬಗ್ಗೆ ತನ್ನ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ತಾನು ನೋಡಿದಂತಹ ಕೇಳಿದಂತಹ ವಿಷಯಗಳನ್ನ ಅವನ ಬರವಣಿಗೆಯಲ್ಲಿ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಹೇಳ್ತಾನೆ ಇಮ್ಮಡಿ ಪುಲಿಕೇಶಿ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯ ಬಹಳ ಶಿಸ್ತಿನಿಂದ ಕೂಡಿತ್ತು. ಉತ್ತಮವಾದಂತಹ ಸೈನ್ಯ ವ್ಯವಸ್ಥೆಯನ್ನ ಇಮ್ಮಡಿ ಪುಲಿಕೇಶಿ ಸಂಘಟಿಸಿದ್ದ. ಈ ಇವರ ಬಾದಾಮಿ ಚಾಲುಕ್ಯರ ಕಾಲದ ಸೈನಿಕರು ಮರಣಕ್ಕೆ ಎದುರುತ್ತಿರಲಿಲ್ಲ. ಧೈರ್ಯದಿಂದ ಮುನ್ನುಗ್ಗಿ ಶತ್ರುಗಳನ್ನ ಅವರು ಭೇಟಿಯಾಡ್ತಾ ಇದ್ರು, ಆಕ್ರಮಣವನ್ನ ಮಾಡ್ತಾ ಇದ್ರು, ದಾಳಿಯನ್ನ ಮಾಡ್ತಾ ಇದ್ರು ಅಂತೇಳಿ ಇವನು ತನ್ನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ಅಷ್ಟೇ ಅಲ್ಲ, ಈ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸತ್ಯಶೀಲರಾಗಿದ್ರು ಜನರು. ಸತ್ಯಶೀಲತೆಯಿಂದ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ಮಗ್ನರಾಗಿದ್ರು. ತನ್ನ ಒಂದು ಸ್ವಾಭಿಮಾನಿಗಳಾಗಿರ್ತಾರೆ ಸತ್ಯಶೀಲಿಗಳು. ಅಷ್ಟೇ ಅಲ್ಲ, ಅತ್ಯಂತ ಸಂಪದ್ಭರಿತರು, ಗೌರವ ಪ್ರಿಯರು ಮತ್ತು ರಾಜನಿಷ್ಠರಾಗಿದ್ರು. ಸ್ವಾಭಿಮಾನಿಗಳು ಸಹ ಇರ್ತಾರೆ, ಸಂಪದ್ಭರಿತರು, ಸತ್ಯಶೀಲರು ಆಗಿದ್ದು ರಾಜನಿಷ್ಠೆಯನ್ನು ಹೊಂದಿದ್ದಂಥವರಾಗಿದ್ರು. ತನ್ನ ಅತ್ಯಂತ ಗೌರವ ಅಂತೆ ರಾಜನಿಗೆ ಪ್ರಜೆಗಳಲ್ಲಿ ಅಪಾರವಾದಂತಹ ಪ್ರೀತಿ, ನಂಬಿಕೆ ಇತ್ತು. ಸೈನಿಕರು ಮರಣಕ್ಕೆ ಎದರದೆ ಅವರು ಒಂದು ಧೈರ್ಯದಿಂದ ಮುನ್ನುಗ್ಗಿ ಯುದ್ಧವನ್ನ ಆಕ್ರಮಣವನ್ನ ಮಾಡ್ತಾ ಇದ್ರು. ಇವರ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಜನರು ಅತ್ಯಂತ ಸ್ವಾಭಿಮಾನಿಗಳಾಗಿರ್ತಾರೆ, ಸತ್ಯಶೀಲರಾಗಿರ್ತಾರೆ, ಸಂಪತ್ಪರಿತರಾಗಿರ್ತಾರೆ, ರಾಜನಿಷ್ಠೆಯನ್ನು ಹೊಂದಿರ್ತಾರೆ. ರಾಜನು ಅಂತೆಯೇ ಜನರ ಬಗ್ಗೆ ವಿಶ್ವಾಸವನ್ನ, ನಂಬಿಕೆಯನ್ನ, ಪ್ರೀತಿಯನ್ನ ಹೊಂದಿದ್ದಾನೆ. ನೆಕ್ಸ್ಟ್ ಈ ಇಮ್ಮಡಿ ಪುಲಿಕೇಶಿ ಮಹಾನ್ ಆಕ್ರಮಣಕಾರಿ, ಮಹಾನ್ ಮೂರು ಬಹಳ ಸಾಧನೆಯನ್ನ ಮಾಡದ ಅಂತ ಹೇಳ್ತಾರೆ. ಮಹೇಂದ್ರವರ್ಮನನ್ನ ಸೋಲಿಸಿದ್ದು, ಹರ್ಷವರ್ಧನನ್ನ ಸೋಲಿಸಿದ್ದು, ನಂತರ ಗಂಗರು ಕದಂಬರನ್ನ ಸೋಲಿಸಿ ಅವರ ಪ್ರದೇಶವನ್ನು ವಶಪಡಿಸಿಕೊಂಡ. ಇಷ್ಟೇ ಇಮ್ಮಡಿ ಪುಲಿಕೇಶಿ ಮಹಾನ್ ಚಕ್ರವರ್ತಿಯಾಗಿದ್ರು ಸಹ ಈತ ಕೆಲವೊಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಪ್ರೋತ್ಸಾಹವನ್ನ ಇಮ್ಮಡಿ ಪುಲಿಕೇಶಿ ನೀಡ್ತಾರೆ. ವಿದೇಶಿ ರಾಯಭಾರಿಗಳೊಂದಿಗೂ ಸಹ ಉತ್ತಮವಾದಂತಹ ಸಂಪರ್ಕವನ್ನ, ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ದ. ಇವರ ಕಾಲದಲ್ಲಿ ಈ ಇಮ್ಮಡಿ ಪುಲಿಕೇಶಿ ಅಮೀರ್ ಖುಸ್ರು ಅಂತೇಳಿ, ಈ ಅಮೀರ್ ಖುಸ್ರು ಈ ಮಹಾನ್ ಚಕ್ರವರ್ತಿಯಾಗಿದ್ರು ಸಹ ಇಮ್ಮಡಿ ಪುಲಿಕೇಶಿ ಕೆಲವು ವಿದೇಶಿ ರಾಯಭಾರಿಗಳೊಂದಿಗೆ ಉತ್ತಮ ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ದ. ಈ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಖುಸ್ರುವಿನೊಡನೆ ಉತ್ತಮ ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ದ, ರಾಯಭಾರಿ ಸಂಬಂಧವನ್ನು ಹೊಂದಿದ್ದ ಅಂತ ಹೇಳಿ. ಇಮ್ಮಡಿ ಪುಲಿಕೇಶಿ ಪರ್ಷಿಯನ್ ದೊರೆಯಾದಂತ ಇಮ್ಮಡಿ ಖುಸ್ರುವಿನೊಡನೆ ರಾಯಭಾರಿ ಸಂಬಂಧವನ್ನು ಹೊಂದಿದ್ದ ಅಂತೇಳಿ ಅರಬ್ ಇತಿಹಾಸಕಾರರು ನಮಗೆ ತಿಳಿಸ್ಕೊಡ್ತಾರೆ. ಅರಬ್ ಇತಿಹಾಸಕಾರರು ಹೇಳ್ತಾರೆ, ಮಹಾನ್ ಚಕ್ರವರ್ತಿಯಾಗಿದ್ರು ಸಹ ಇಮ್ಮಡಿ ಪುಲಿಕೇಶಿ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದ, ಇತರ ರಾಜರುಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ದ. ಅದರಲ್ಲಿ ಬಹಳ ಪ್ರಮುಖವಾಗಿ ಪರ್ಷಿಯನ್ ದೊರೆಯಾದಂತಹ ಇಮ್ಮಡಿ ಖುಸ್ರುವಿನೊಡನೆ ರಾಯಭಾರಿ ಸಂಬಂಧವನ್ನು ಹೊಂದಿದ್ದ ಅಂತೇಳಿ ಅರಬ್ ಇತಿಹಾಸಕಾರರು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಹುಯನ್ ಸಾಂಗ್ ಚೀನಿ ಯಾತ್ರೆಗೆ ಹುಯನ್ ಸಾಂಗ್ ಭೇಟಿ ನೀಡಿದ್ದ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಮ್ಮಡಿ ಪುಲಿಕೇಶಿ ತನ್ನ ಒಂದು ಚಕ್ರಾಧಿಪತ್ಯನ ಒಂದೇ ಕೇಂದ್ರದಿಂದ ಆಳ್ವಿಕೆ ಮಾಡಲು ಸಾಧ್ಯವಾಗಲ್ಲ ಅಂತೇಳಿ ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನ ವೆಂಗಿ ಮನೆತನಕ್ಕೆ ಜಯಸಿಂಹನ ಗುಜರಾತ್ ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸ್ತಾನೆ. ಮುಂದೆ ವೆಂಗಿ ಚಾಲುಕ್ಯರ ಹೆಸರು 5 ಶತಮಾನಗಳ ಕಾಲ ತನ್ನ ಆಳ್ವಿಕೆಯನ್ನು ಅವರು ನಡೆಸ್ತಾರೆ. ನೆಕ್ಸ್ಟ್ ಈ ಒಂದು ಬಾದಾಮಿ ಚಾಲುಕ್ಯರಲ್ಲಿ ಅದಕ್ಕೆ ಕೊನೆಯ ರಾಜ ಅಂತಂದ್ರೆ ಕೀರ್ತಿವರ್ಮ. ಈ ಕೀರ್ತಿವರ್ಮನ ಕಾಲದಲ್ಲಿ ಈ ಸಾಮ್ರಾಜ್ಯ ಸಂಪೂರ್ಣವಾಗಿ ಈ ಒಂದು ಬಾದಾಮಿ ಚಾಲುಕ್ಯರ ಮನೆತನವನ್ನು ವಶಪಡಿಸ್ಕೊಂತಾರೆ. ಅವ್ರು ಯಾವ ವಶಪಡಿಸ್ಕೊಂತಾರೆ ಮಕ್ಕಳ? ನಾವ್ ಹೇಳಿದ್ದೀವಿ, ಪಲ್ಲವರ ದೊರೆ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನೆ ಇಮ್ಮಡಿ ಪುಲಿಕೇಶಿ. ಅದೇ ಪಲ್ಲವರ ದೊರೆ ಮಹೇಂದ್ರ ವರ್ಮನ ನಂತರ ಬಂದಂತಹ
ಪ್ರಥಮ ನರಸಿಂಹವರ್ಮ ತನ್ನ ತಂದೆಯನ್ನ ಸೋಲಿಸಿದಂತ ಸೇಡನ್ನ ತೀರಿಸ್ಕೊಳ್ಬೇಕು ಅಂತೇಳಿ ಆ ಬಾದಾಮಿ ಚಾಲುಕ್ಯರ ಮೇಲೆ ಆಕ್ರಮಣ ಮಾಡ್ತಾನೆ, ದಾಳಿಯನ್ನ ಮಾಡ್ತಾನೆ. ಆ ದಾಳಿಯಲ್ಲಿ ಆಕ್ರಮಣಕ್ಕೆ ತುತ್ತಾಗಿ ಕೀರ್ತಿವರ್ಮನ ಆಳ್ವಿಕೆ ಕಾಲದಲ್ಲಿ ಈ ಬಾದಾಮಿ ಚಾಲುಕ್ಯರ ಮನೆತನ ಸಂಪೂರ್ಣವಾಗಿ ಅವನತಿಯಾಗುತ್ತೆ. ಯಾರ ಕಾಲದಲ್ಲಿ ಅಂತಂದ್ರೆ ಅದು ಕೀರ್ತಿವರ್ಮನ ಕಾಲದಲ್ಲಿ. ತನ್ನ ತಂದೆಯ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಂಡಂತಹ ಪ್ರಥಮ ನರಸಿಂಹವರ್ಮ ತನ್ನ ಇವರ ಪ್ರದೇಶಗಳನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂತಾನೆ. ಕೀರ್ತಿವರ್ಮನ ಕಾಲದಲ್ಲಿ ಈ ಒಂದು ಬಾದಾಮಿ ಚಾಲುಕ್ಯರ ಮನೆತನ ಅವನತಿಯಾಗುತ್ತೆ. ಆ ಬಾದಾಮಿ ಚಾಲುಕ್ಯರ ಒಂದು ರಾಜಮನೆತನವನ್ನ ವಶಪಡಿಸಿಕೊಳ್ತಾನೆ. ಇಷ್ಟು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತಹ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ರಾಜಕೀಯ ಇತಿಹಾಸ. ಅಂದ್ರೆ ಬಾದಾಮಿ ಚಾಲುಕ್ಯರು ದಕ್ಷಿಣದಲ್ಲಿ ಆಳ್ವಿಕೆ ನಡೆಸಿದಂತಹ ಒಂದು ಬಹಳ ಪ್ರಮುಖವಾದಂತಹ ರಾಜಮನೆತನ. 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಆಳ್ವಿಕೆ ನಡೆಸ್ತಾರೆ. ಬಾದಾಮಿ ಚಾಲುಕ್ಯ ರಾಜಮನೆತನದ ಸ್ಥಾಪಕ ರಾಜ ಜಯಸಿಂಹ. ಇವರ ಅತ್ಯಂತ ಶ್ರೇಷ್ಠವಾದಂತಹ ರಾಜ ಅಂದ್ರೆ ಇಮ್ಮಡಿ ಪುಲಿಕೇಶಿ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ಗಂಗರು, ಕದಂಬರು, ಆಳುಪರನ್ನ ಸೋಲಿಸಿ ಅವರ ಪ್ರದೇಶವನ್ನು ವಶಪಡಿಸಿಕೊಂತಾನೆ. ನಂತರ ಈ ಪಲ್ಲವರ ದೊರೆಯಾದಂತಹ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನೆ. ಹರ್ಷವರ್ಧನ ನರ್ಮದಾ ನದಿ ತೀರದಲ್ಲಿ ಸೋಲಿಸ್ತಾನೆ. ಹೀಗೆ 3 ಮಹಾನ್ ಸಾಧನೆಯನ್ನ ಮಾಡುವ ಮೂಲಕವಾಗಿ ತನಗೆ ಒಂದು ಬಿರುದಾಂಕಿತನಾಗಿ ಹೆಸರನ್ನು ಗಳಿಸ್ತಾನೆ, ಪ್ರಸಿದ್ಧಿ ಆಗ್ತಾನೆ ಇಮ್ಮಡಿ ಪುಲಿಕೇಶಿ. ಆದ್ರೆ ಯಾವ ಬಿರುದು ಅಂತಂದ್ರೆ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ, ದಕ್ಷಿಣ ಪಥೇಶ್ವರ ಅಂತ ಹೇಳುವ ಬಿರುದನ್ನ ಒಂದು ಇಮ್ಮಡಿ ಪುಲಿಕೇಶಿ ಪಡೀತಾನೆ. ನಂತರ ಇಮ್ಮಡಿ ಪುಲಿಕೇಶಿ ತನ್ನ ಒಂದು ತನ್ನ ಒಂದು ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಒಂದೇ ಕೇಂದ್ರದಿಂದ ಆಳ್ವಿಕೆ ಮಾಡಕ್ಕೆ ಸಾಧ್ಯವಾಗಲ್ಲ. ಆ ದೃಷ್ಟಿಯಿಂದ ತನ್ನ ಆಡಳಿತವನ್ನು ಏನ್ ಮಾಡ್ತಾರೆ, ಒಂದು ತನ್ನ ತಮ್ಮರಾದ ಬುದ್ಧ ವಿಷ್ಣುವರ್ಧನ ವೆಂಗಿ ಮನೆತನಕ್ಕೆ ತನ್ನ ಒಂದು ಜಯಸಿಂಹನ ಗುಜರಾತ್ ಪ್ರಾಂತದ ಅಧಿಕಾರಿಗಳಿಗೆ ನೇಮಿಸಲಾಗುತ್ತೆ. ನಂತರ ಇಮ್ಮಡಿ ಪುಲಿಕೇಶಿ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನ. ಆ ಸೋಲನ್ನ ತನ್ನ ತಂದೆಯ ಸೇಡನ್ನ ತೀರಿಸಿಕೊಳ್ಬೇಕು ಎಂಬ ಉದ್ದೇಶದಿಂದ ಮಹೇಂದ್ರ ವರ್ಮನ ಮಗನಾದಂತಹ ಪ್ರಥಮ ನರಸಿಂಹವರ್ಮ ಮತ್ತೆ ಬಾದಾಮಿ ಚಾಲುಕ್ಯರ ಮೇಲೆ ದಾಳಿ ಮಾಡಿ ಆಕ್ರಮಣ ಮಾಡಿ ಅವರನ್ನ ಸೋಲಿಸಿ ಕೀರ್ತಿವರ್ಮನ ಆಳ್ವಿಕೆ ಕಾಲದಲ್ಲಿ ಈ ಬಾದಾಮಿ ಚಾಲುಕ್ಯರ ಮನೆತನವನ್ನ ವಶಪಡಿಸ್ಕೊಂತಾನೆ, ಆಕ್ರಮಿಸ್ಕೊಂತಾನೆ. ನೆಕ್ಸ್ಟ್ ಇವೆಲ್ಲ ಒಂದು ರಾಜಕೀಯ ಇತಿಹಾಸದ ಬಗ್ಗೆ ನಾವೆಲ್ಲ ತಿಳ್ಕೊಂಡು ನೆಕ್ಸ್ಟ್ ಈ ಬಾದಾಮಿ ಚಾಲುಕ್ಯರ ಕೊಡುಗೆಗಳೇನು? ಆದ್ರೆ ಬಾದಾಮಿ ಚಾಲುಕ್ಯರು ಏನೇನು ಕೊಡುಗೆಗಳನ್ನ ನೀಡಿದ್ರು? ಈ ಬಾದಾಮಿ ಚಾಲುಕ್ಯರು ಕನ್ನಡ ನಾಡು, ನುಡಿ, ಸಂಸ್ಕೃತ, ಸಾಹಿತ್ಯಕ್ಕೆ ಹೆಚ್ಚಿನವಾದಂತಹ ಕೊಡುಗೆಯನ್ನು ನೀಡ್ತಾರೆ. ಚಾಲುಕ್ಯರು ಎನ್ನುವ ಒಂದು ಹೆಸರನ್ನ ಕೊಟ್ಟಂತ ರಾಜಮನೆತನ ಅಂತಂದ್ರೆ ಅದು ಬಾದಾಮಿ ಚಾಲುಕ್ಯ. ಬಾದಾಮಿ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ ಅಂತ ಹೆಸರನ್ನ ಕೊಟ್ಟಂತವರು ಬಾದಾಮಿ ಚಾಲುಕ್ಯ. ಕರ್ನಾಟಕ ಎಂಬ ಹೆಸರನ್ನ ಫಸ್ಟ್ ಒಂದು ಕೊಟ್ಟಂತ ರಾಜಮನೆತನ ಅಂತಂದ್ರೆ ಅದು ಬಾದಾಮಿ ಚಾಲುಕ್ಯರು. ಸುಮಾರು 200 ವರ್ಷಗಳ ಕಾಲ ಒಂದು ಅವಿಚ್ಛಿನ್ನವಾಗಿ ಒಂದು ಅವಿರತವಾದಂತಹ ಒಂದು ಹೋರಾಟದ ಮೂಲಕವಾಗಿ ತಮ್ಮ ಆಡಳಿತವನ್ನ ನಡೆಸ್ತಾ ಇದ್ದವರು ಬಾದಾಮಿ ಚಾಲುಕ್ಯರು. ಅಷ್ಟೇ ಅಲ್ಲ, ಈ ಬಾದಾಮಿ ಚಾಲುಕ್ಯರ ಆಳ್ವಿಕೆ ಅವಧಿಯಲ್ಲಿ ಕರ್ನಾಟಕ ಎಂಬ ಹೆಸರನ್ನ ಕೊಡ್ತಾರೆ. ಇವರೇ ಒಂದು ಅತ್ಯಂತ ಶ್ರೇಷ್ಠ ವೈಭವಿತವಾದಂತಹ ಒಂದು ಆಳ್ವಿಕೆಯನ್ನ ನಡೆಸ್ತಾರೆ. ಕಲೆ ಇರ್ಬೋದು, ಸಂಗೀತ, ಸಾಹಿತ್ಯ, ವಾಸ್ತುಶಿಲ್ಪದಲ್ಲೂ ಸಹ ವಿಶಿಷ್ಟವಾದಂತಹ ಒಂದು ಕೊಡುಗೆಯನ್ನ ಇವರು ನೀಡ್ತಾರೆ. ಯಾರು? ಬಾದಾಮಿ ಚಾಲುಕ್ಯರು. ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟಂತ ಮನೆತನವೂ ಸಹ ಬಾದಾಮಿ ಚಾಲುಕ್ಯರು. ನಂತರ ಈ ಬಾದಾಮಿ ಚಾಲುಕ್ಯರು ಕರ್ನಾಟಕ ಎಂಬ ಹೆಸರನ್ನು ಕೊಡ್ತಾನೆ. 200 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾರೆ. ಇವರ ಆಡಳಿತ ಅವಧಿಯಲ್ಲೂ ಸಹ ಆಡಳಿತದ ಹಿತದೃಷ್ಟಿಯಿಂದ ಸಾಮ್ರಾಜ್ಯವನ್ನು ಅನೇಕ ವಿಭಾಗಗಳನ್ನಾಗಿ ಮಾಡಿರ್ತಾರೆ. ರಾಜ್ಯದ ಆಡಳಿತದ ಕೇಂದ್ರ ಬಿಂದು, ಎಲ್ಲ ಚಟುವಟಿಕೆ ಕೇಂದ್ರ ಬಿಂದು ರಾಜ ತನ್ನ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಲಹೆ ಮತ್ತು ಸಹಕಾರ ಕೊಡೋಕೆ ರಾಜನಿಗೆ ಕೆಲವೊಂದು ಮಂತ್ರಿಮಂಡಲ ಇರುತ್ತೆ. ಈ ರಾಜ್ಯವನ್ನ ಆಡಳಿತದ ಹಿತದೃಷ್ಟಿಯಿಂದ ಅನೇಕ ವಿಭಾಗಗಳನ್ನು ವಿಂಗಡಿಸಿದ್ರು. ಯಾವ್ಯಾವ ವಿಭಾಗಗಳು ಅಂದ್ರೆ, ರಾಜ್ಯವನ್ನ ಜಿಲ್ಲೆಗಳನ್ನಾಗಿ ವಿಂಗಡಿಸಲಾಗಿದೆ. ಆ ಜಿಲ್ಲೆಯನ್ನ ವಿಷಯ ಅಂತ ಕರೀತಾರೆ. ಆ ವಿಷಯ ಅಂದ್ರೆ ಜಿಲ್ಲೆ. ಆ ವಿಷಯದ ಆಡಳಿತ ನೋಡ್ಕೊಳ್ಳೋಕೆ ವಿಷಯಾಧಿಪತಿ
ವಿಷಯಾಧಿಪತಿಯನ್ನ ನೇಮಿಸಿದರು. ರಾಜ್ಯವನ್ನ ಜಿಲ್ಲೆಗಳಾಗಿ, ಜಿಲ್ಲೆಯನ್ನ ಗ್ರಾಮಗಳು. ಗ್ರಾಮ ಆಡಳಿತದ ಅತ್ಯಂತ ಚಿಕ್ಕ ಘಟಕ, ಕೊನೆಯ ಘಟಕವಾಗಿರುತ್ತೆ. ಗ್ರಾಮಾಡಳಿತ ವ್ಯವಸ್ಥೆಯನ್ನೇ ಹೊಂದಿದ್ರು. ಅಲ್ಲಿ ನೈರ್ಮಲ್ಯ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲಸ ಕಾರ್ಯಗಳನ್ನ, ವ್ಯವಸ್ಥೆಯನ್ನ, ಆಡಳಿತ ವ್ಯವಸ್ಥೆಯನ್ನ ಇವರು ನಿರ್ಮಾಣವನ್ನ ಮಾಡಿದ್ದಾರೆ. ಗ್ರಾಮ ಮುಖ್ಯಸ್ಥರು, ಗ್ರಾಮ ಲೆಕ್ಕಿಗರು ತಮ್ಮ ವಹಿವಾಟನ್ನ, ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟಂತ ವಹಿವಾಟನ್ನು ಅವರು ನೋಡ್ಕೊಂತಾ ಇದ್ದಾರೆ. ನೆಕ್ಸ್ಟ್, ಈ ಬಾದಾಮಿ ಚಾಲುಕ್ಯರು ಧರ್ಮದ ವ್ಯವಸ್ಥೆಯನ್ನು ಬೆಳೆದಂದ್ರೆ ಇವರು ಶೈವ ಮತ್ತು ಜೈನ ಮುಂತಾದ ಅನೇಕ ಎಲ್ಲ ಪಂಥಗಳ ಸಂಪ್ರದಾಯಗಳನ್ನ ಇವರು ಪ್ರೋತ್ಸಾಹಿಸ್ತಾರೆ. ಶೈವ ಧರ್ಮ ಇರ್ಬೋದು, ವೈಷ್ಣವ ಧರ್ಮ ಇರ್ಬೋದು, ಜೈನ, ಹೀಗೆ ಮುಂತಾದ ಸಂಪ್ರದಾಯಗಳನ್ನ, ಏನೇನು ಅವರು ಕೆಲವು ಧರ್ಮಗಳ ಸಂಪ್ರದಾಯಗಳನ್ನ ಪ್ರೋತ್ಸಾಹಿಸಿದ್ರು. ಇವರ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಜೈನ ದೇವಾಲಯಗಳು ನಿರ್ಮಾಣ. ಇವರ ಕಾಲದಲ್ಲಿ ಜೈನ ದೇವಾಲಯಗಳ ನಿರ್ಮಾಣಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ. ಬೌದ್ಧ ವಿಹಾರಗಳನ್ನು ಸಹ ನಿರ್ಮಾಣ ಮಾಡಿದ್ದು ಇವರ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಕೆಲವು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಲ್ಲ, ಜೈನ ದೇವಾಲಯ ನಿರ್ಮಾಣ ಮಾಡ್ತಾರೆ, ಬೌದ್ಧ ವಿಹಾರಗಳನ್ನು ಸಹ ಸ್ಥಾಪನೆ ಮಾಡ್ತಾರೆ. ಧರ್ಮ ಶೈವ, ಜೈನ ಮತ್ತು ವೈಷ್ಣವ ಹೀಗೆ ಮುಂತಾದ ಸಂಪ್ರದಾಯಗಳಿಗೆ ಪ್ರೋತ್ಸಾಹ ನೀಡಿ ಜೈನ ದೇವಾಲಯಗಳನ್ನ, ಬೌದ್ಧ ವಿಹಾರಗಳನ್ನ ಇವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇವರ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸಾಹಿತ್ಯದಲ್ಲಿ ಅನೇಕವಾದಂತಹ ಅಮೂಲ್ಯವಾದಂತಹ ಕೃತಿಗಳು ರಚನೆ ಆಗ್ತವೆ. ಯಾಕೆಂದ್ರೆ ಸಾಹಿತ್ಯಕ್ಕೆ ಹೆಚ್ಚಿನವಂತಹ ಪ್ರೋತ್ಸಾಹವನ್ನ ಬಾದಾಮಿ ಚಾಲುಕ್ಯರು ನೀಡಿದರು. ಇವರ ಕಾಲದಲ್ಲಿ ತ್ರಿಪದಿ ಸಾಹಿತ್ಯ ಗೊತ್ತಿದೆ ಮಕ್ಕಳ, ಕನ್ನಡದಲ್ಲಿ ಬರುತ್ತೆ. ತ್ರಿಪದಿ ಎಷ್ಟು ಸಾಲುಗಳಿಂದ ಕೂಡಿರುತ್ತೆ? 3 ಸಾಲುಗಳಿಂದ ಕೂಡಿದ್ರೆ ತ್ರಿಪದಿ, ಹೌದಲ್ವಾ? ತ್ರಿಪದಿ. ಕಂದ ಪದ್ಯ 4 ಸಾಲುಗಳಿಂದ ಕೂಡಿರುವ ಸಾಹಿತ್ಯ ಕಂದ ಪದ್ಯ, 3 ಸಾಲುಗಳಿಂದ ಕೂಡಿರುವಂತದ್ದು ತ್ರಿಪದಿ. ಆ ತ್ರಿಪದಿ ಸಾಹಿತ್ಯ ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ರಚನೆ ಆಗುತ್ತೆ. ಇವರ ಕಾಲದಲ್ಲಿ ಒಂದು ತ್ರಿಪದಿ ಶೈಲಿಯಲ್ಲಿನ ಒಂದು ಶಾಸನ ರಚನೆ ಆಗುತ್ತೆ. ಆ ಶಾಸನ ಯಾವ್ದಪ್ಪ ಅಂತಂದ್ರೆ ಕಪ್ಪೆ, ಬಾದಾಮಿಯ ಕಪ್ಪೆ ಆರ್ಭಟನ ಶಾಸನ. ಕಪ್ಪೆ ಆರ್ಭಟನ ಶಾಸನ ಇದು ತ್ರಿಪದಿ ಶೈಲಿಯಲ್ಲಿರುವಂತಹ ಒಂದು ಶಾಸನವಾಗಿದೆ. ಇದು ಬಾದಾಮಿ ಚಾಲುಕ್ಯರ ಕಾಲದ್ದೇ. ಕನ್ನಡ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಅವರ ದೇಶ ಭಾಷೆಯಾಗಿದೆ. ಕನ್ನಡ ಭಾಷೆ ದೇಶ ಭಾಷೆಯಾಗಿರುತ್ತೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಅಮೂಲ್ಯ ಕೃತಿಗಳು ರಚನೆ ಆಗ್ತವೆ. ತ್ರಿಪದಿ ಶೈಲಿ ಒಂದು ಅಸ್ತಿತ್ವಕ್ಕೆ ಬರುತ್ತೆ. ತ್ರಿಪದಿ ಶೈಲಿಗೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂತಂದ್ರೆ ಬಾದಾಮಿಯ ಕಪ್ಪೆ ಆರ್ಭಟನ ಶಾಸನ. ನೆಕ್ಸ್ಟ್, ಇವ್ರ ಕಾಲದಲ್ಲಿ ರವಿಕೀರ್ತಿ ಅಂತ ಹೇಳಿ ಪ್ರಸಿದ್ಧನಾದಂತಹ ಒಬ್ಬ ಕವಿ ಇರ್ತಾನೆ. ಸಂಸ್ಕೃತ ವಿದ್ವಾಂಸರುಗಳು ಯಾರ್ಯಾರು? ರವಿಕೀರ್ತಿ, ವಿಜ್ಜಿಕ, ಅಕಳಂಕರು, ವಿಜ್ಜಿಕ ಮತ್ತು ರವಿಕೀರ್ತಿ ಇವರು ಸಂಸ್ಕೃತವಾದಂತಹ ವಿದ್ವಾಂಸರು. ವಿಜ್ಜಿಕ ಮತ್ತು ಅಕಳಂಕರು ಇವರಿಬ್ರು ಸಹ ಈ ಒಂದು 2ನೇ ಪುಲಕೇಶಿಯ ಸೊಸೆಯಾದಂತಹ ವಿಜ್ಜಿಕ ಒಂದು ಕೃತಿಯ ಬರೀತಾರೆ. ಯಾವ್ದಪ್ಪ ಅಂದ್ರೆ ಕೌಮುದಿ ಮಹೋತ್ಸವ ಅಂತೇಳಿ ಒಂದು ಕೃತಿನ ಬರೀತಾರೆ. ಅಷ್ಟೇ ಅಲ್ಲ, ಶಿವಭಟ್ಟಾರಕ ಕೌಮುದಿ ಮಹೋತ್ಸವ ಅಂತೇಳಿ ಕೃತಿ ಬರೀತಾರೆ. ವಿಜ್ಜಿಕ ಕವಯಿತ್ರಿ. ನೆಕ್ಸ್ಟ್, ಶಿವಭಟ್ಟಾರಕ ಅರಪಾರ್ವತಿಯ ಕೃತಿಯನ್ನು ಬರೆಯುತ್ತೆ. ಅಂದ್ರೆ ಇವ್ರ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿದ್ದ ಸಂಸ್ಕೃತ ವಿದ್ವಾಂಸರುಗಳು ರವಿಕೀರ್ತಿ, ವಿಜ್ಜಿಕ, ಅಕಳಂಕ. ವಿಜ್ಜಿಕ ಕವಯಿತ್ರಿ 2ನೇ ಪುಲಕೇಶಿಯ ಸೊಸೆಯಾದಂತಹ ವಿಜ್ಜಿಕ ಕವಯಿತ್ರಿ ಕೌಮುದಿ ಮಹೋತ್ಸವ ಅಂತ ಕೃತಿ ಬರೀತಾರೆ. ಶಿವಭಟ್ಟಾರಕ ಅರಪಾರ್ವತಿ ಅಂತೇಳಿ ಒಂದು ಸಂಸ್ಕೃತ ಭಾಷೆ ನಾಟಕವನ್ನ ಬರೀತಾರೆ. ನೆಕ್ಸ್ಟ್, ಬಾದಾಮಿ ಚಾಲುಕ್ಯರು ಮಹಾನ್ ನಿರ್ಮಾಪಕರು, ಕಲಾ ಪ್ರೇಮಿಗಳು ಅಂತ ಕರೀತಾರೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರು ಹೆಚ್ಚಿನವಂತ ಪ್ರೋತ್ಸಾಹವನ್ನು ನೀಡ್ತಾರೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಾದಾಮಿಯಲ್ಲಿರುವಂತಹ ದೇವಾಲಯಗಳು, ಬಾದಾಮಿ ಇರ್ಬೋದು, ಪಟ್ಟದಕಲ್ಲು ಇರ್ಬೋದು. ಪಟ್ಟದಕಲ್ಲಿನಲ್ಲಿ ತಮ್ಮದೇ ಆದಂತಹ ಒಂದು ವಾಸ್ತುಶಿಲ್ಪಕ್ಕೆ ಒಂದು ಚಾಲುಕ್ಯ ಶೈಲಿ ಅಂತೇಳಿ ಒಂದು ವಾಸ್ತುಶಿಲ್ಪದ ಒಂದು ಶೈಲಿಯನ್ನೇ ಪ್ರಚುರಪಡಿಸ್ತಾರೆ.
ಪಟ್ಟದಕಲ್ಲಿನ ದೇವಾಲಯಗಳನ್ನ ನೋಡಿದ್ರೆ, ಚಾಲುಕ್ಯ ಶೈಲಿಯಲ್ಲಿನ ದೇವಾಲಯಗಳನ್ನು ನೋಡಿದ್ರೆ ಅದ್ಭುತವಾದಂತಹ ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ. ಅದರಿಂದ ಪಟ್ಟದಕಲ್ಲನ್ನ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಪಟ್ಟದಕಲ್ಲನ್ನು ಕರೀತಾರೆ ವಾಸ್ತುಶಿಲ್ಪದ ತೊಟ್ಟಿಲು. ಇವರ ಕಾಲದಲ್ಲಿ ಚಾಲುಕ್ಯ ಶೈಲಿ ನಿರ್ಮಾಣವಾಗುತ್ತೆ. ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳನ್ನ ಇವರು ನಿರ್ಮಿಸ್ತಾರೆ. ಅದ್ಭುತವಾದಂತಹ ಒಂದು ಕೆಲವೊಂದು ದೇವಾಲಯಗಳು, ಲೋಕೇಶ್ವರ ದೇವಾಲಯ, ಅದಕ್ಕೆ ಇನ್ನೊಂದಿಷ್ಟು ವಿರೂಪಾಕ್ಷ ದೇವಾಲಯ ಅಂತ, ಆ ನಂತರವಾಗಿ ಮಲ್ಲಿಕಾರ್ಜುನ ದೇವಾಲಯ ಅಂದ್ರೆ ತ್ರಿಲೋಕೇಶ್ವರ ದೇವಾಲಯಗಳನ್ನ ಇವರ ಕಾಲದ ಅತ್ಯಂತ ಬಹಳ ಪ್ರಸಿದ್ಧವಾದಂತಹ ದೇವಾಲಯಗಳು. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನು ನೋಡಬಹುದು. ಗುಹಾಂತರ ದೇವಾಲಯ, ಬಾದಾಮಿ ಐಹೊಳೆ ಬಾದಾಮಿಗೆ ಹೋದ್ರೆ ಅಲ್ಲಿ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳು, ಒಂದು ಬೃಹದಾಕಾರದ ಬಂಡೆಗಲ್ಲುಗಳನ್ನ ಕೊರೆದು ಅಲ್ಲಿ ಒಂದು ಗುಹೆಗಳ ಮೂಲಕ ಹೋಗಿ ಗುಹಾಂತರ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆ ಗುಹಾಂತರ ದೇವಾಲಯ ನಿರ್ಮಾಣವೂ ಸಹ ಇವರ ಒಂದು ಕೊಡುಗೆ ಆಗಿದೆ. ದೇವಾಲಯದ ವಾಸ್ತುಶಿಲ್ಪದ ಕ್ರಮಸರಣಿಯ ವಿಕಾಸದ ಪ್ರಯೋಗಗಳನ್ನ ಇವರು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಇವರ ಕಾಲದಲ್ಲಿ ಪಟ್ಟದಕಲ್ಲಿನಲ್ಲಿ ಸಂಪೂರ್ಣವಾದಂತಹ ವಿಕಾಸವನ್ನ ಹೊಂದಿ ಪಟ್ಟದಕಲ್ಲಿನಲ್ಲಿ ತಮ್ಮಲ್ಲಿ ವಾಸ್ತುಶಿಲ್ಪಕ್ಕೆ ತಮ್ಮ ಸಂಬಂಧಿಸಿದಂತೆ ಚಾಲುಕ್ಯ ಶೈಲಿಯ ಮಾದರಿಯಲ್ಲಿ ದೇವಾಲಯಗಳು ನಿರ್ಮಿಸ್ತಾರೆ. ಇವರ ಕಾಲದ ದೇವಾಲಯಗಳು ಅಂತಂದ್ರೆ ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ. ಮಲ್ಲಿಕಾರ್ಜುನ ದೇವಾಲಯನ ತ್ರಿಲೋಕೇಶ್ವರ ದೇವಾಲಯ ಅಂತ ಕರೀತಾರೆ. ಈ ಒಂದು ವಿರೂಪಾಕ್ಷ ದೇವಾಲಯವನ್ನ ಲೋಕೇಶ್ವರ ದೇವಾಲಯ. ಹೀಗೆ ಬಾದಾಮಿಯಲ್ಲಿನ ಗುಹೆಯಲ್ಲಿರುವಂತಹ ವಿಷ್ಣು, ವರಹ, ಹರಿಹರ, ಅರ್ಧನಾರೀಶ್ವರ ಎತ್ತರದ ವಿಗ್ರಹಗಳನ್ನ ನಾವು ಬಾದಾಮಿಯಲ್ಲಿ ನೋಡಬಹುದು. ಚಾಲುಕ್ಯರ ಕಲಾತ್ಮಕ ಸಾಧನೆಯ ಅತ್ಯುತ್ತಮವಾದಂತಹ ಕುರುಹುಗಳು ಅಂತೇಳಿ ನಾವು ಅವನ್ನ ಕರಿತೀವಿ. ಯಾಕೆಂತಂದ್ರೆ ಆ ಬಾದಾಮಿಯಲ್ಲಿನ ವಿಷ್ಣು ಚಿತ್ರ ಇರ್ಬೋದು, ನರಸಿಂಹ ಚಿತ್ರ ಅಥವಾ ವರಹ ಚಿತ್ರ ಹಾಗೂ ಅರ್ಧನಾರೀಶ್ವರ ಎತ್ತರದ ವಿಗ್ರಹಗಳು, ಇವೆಲ್ಲವುಗಳು ಸಹ ಬಾದಾಮಿ ಚಾಲುಕ್ಯರ ಕಲಾತ್ಮಕತೆಗೆ ಕೈ ಹಿಡಿದಂತಹ ಸಾಕ್ಷಿ ಅಥವಾ ಅತ್ಯಂತ ಸೂಕ್ಷ್ಮ, ಅತ್ಯಂತ ಸೊಗಸಾದಂತಹ ಕಲಾತ್ಮಕತೆಯನ್ನ ಅತ್ಯುತ್ತಮ ಕುರುಹುಗಳು ಅಂತ ಕರಿತೀವಿ. ಚಿತ್ರಕಲೆಗೆ ಹೆಚ್ಚಿನವಂತ ಪ್ರೋತ್ಸಾಹ ಸಿಗುತ್ತೆ. ಇವರು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಅಜಂತ ಕಲೆ ಲೋಕ ವಿಖ್ಯಾತವಾದದ್ದು. ಇವರ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಚಿತ್ರಕಲೆಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಾರೆ. ಅಜಂತ ಕಲೆ ಅಂತೇಳಿ ಇಲ್ಲಿ ಜಗದ್ವಿಖ್ಯಾತವನ್ನು ಪ್ರಸಿದ್ಧಿಯನ್ನದು ಪಡೆದುಕೊಳ್ಳುತ್ತೆ. ನೋಡ್ರಿ, ಧರ್ಮದಲ್ಲಿ ಕೆಲವೊಂದು ಧರ್ಮಕ್ಕೆ ಪ್ರೋತ್ಸಾಹ ಕೊಡಲ್ಲ, ಎಲ್ಲಾ ಧರ್ಮಕ್ಕೂ, ಶೈವ ಇರ್ಬೋದು, ವೈಷ್ಣವ ಇರ್ಬೋದು, ಜೈನ ಧರ್ಮಕ್ಕೂ ಪ್ರೋತ್ಸಾಹ ನೀಡ್ತಾರೆ. ಜೈನ ದೇವಾಲಯಗಳು, ಬೌದ್ಧ ವಿಹಾರಗಳು ಸ್ಥಾಪನೆ ಆಗ್ತವೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 3 ಜನ ಮಹಾನ್ ಸಂಸ್ಕೃತ ವಿದ್ವಾಂಸರುಗಳಿದ್ರು. ರವಿಕೀರ್ತಿ, ವಿಜ್ಜಿಕ, ಅಕಳಂಕರು. ವಿಜ್ಜಿಕ 2ನೇ ಪುಲಿಕೇಶಿ ಸೊಸೆ. ಒಂದು ಕೌಮುದಿ ಮಹೋತ್ಸವ ಅಂತ ಕೃತಿ ಬರೀತಾರೆ. ಶಿವ ಭಟ್ಟರಕ ಹರ ಪಾರ್ವತಿ ಅಂತ ಸಂಸ್ಕೃತ ನಾಟಕವನ್ನು ಬರೀತಾರೆ. ಇವರ ಕಾಲದಲ್ಲಿ ತ್ರಿಪದಿ ಶೈಲಿಯ ಒಂದು ಸಾಹಿತ್ಯ ರಚನೆ ಆಗುತ್ತೆ. ಬಾದಾಮಿಯ ಕಪ್ಪೆ ಅರಪಟನ ಶಾಸನ ಇವರ ಕಾಲದ ಒಂದು ತ್ರಿಪದಿ ಶೈಲಿಯ ಒಂದು ಶಾಸನವಾಗಿದೆ. ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪ ಅಂದ್ರೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಇವರು ಬಾದಾಮಿ ಚಾಲುಕ್ಯರು ತಮ್ಮದೇ ಆದಂತಹ ಒಂದು ಚಾಲುಕ್ಯರ ಶೈಲಿಯನ್ನ ಪ್ರಚುರಪಡಿಸ್ತಾರೆ. ಚಾಲುಕ್ಯ ಶೈಲಿಯನ್ನ ಅಷ್ಟೇ ಅಲ್ಲ, ಇವರ ಕಾಲದಲ್ಲಿ ಅತ್ಯಂತ ಸುಂದರವಾದಂತಹ ದೇವಾಲಯಗಳು ನಿರ್ಮಾಣ ಆಗ್ತವೆ. ಪಟ್ಟದಕಲ್ಲಿನಲ್ಲಿ ದೇವಾಲಯಗಳು ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ನಿರ್ಮಾಣವಾಗ್ತವೆ. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳು ನೋಡ್ಬೋದು, ವಿಷ್ಣು ಇರ್ಬೋದು, ಎತ್ತರದ ವಿಗ್ರಹಗಳು, ವರಾಹ, ಇವೆಲ್ಲ ಚಿತ್ರಗಳು ಸಹ ಇವರ ಕಲಾತ್ಮಕತೆಗೆ ಹೆಸರು ಅಥವಾ ಸಾಕ್ಷಿ, ಅತ್ಯಂತ ಬಹಳ ಕುರುಹುಗಳು, ಅತ್ಯುತ್ತಮ ಕುರುಹುಗಳು ಕರೀತೀವಿ. ಪಟ್ಟದಕಲ್ಲಿನ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಪಟ್ಟದಕಲ್ಲನ್ನ ಕರಿತೀವಿ. ಯಾಕೆಂದ್ರೆ ಒಂದು ಅತ್ಯುತ್ತಮವಾದ ಒಂದು ಕಲಾತ್ಮಕ ಒಂದು ಚಿತ್ರ ದೇವಾಲಯಗಳನ್ನ ನಾವು ನೋಡಬಹುದು. ಪಟ್ಟದಕಲ್ಲಿನಲ್ಲಿ ಇವರ ಕಾಲದ ದೇವಾಲಯಗಳನ್ನ ಅಲ್ಲಿ ತಮ್ಮದೇ ಶೈಲಿಯಲ್ಲಿ ಒಂದು ಉತ್ತಮವಾದ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ರಿಂದ ಪಟ್ಟದಕಲ್ಲನ್ನ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರೀತಾರೆ. ಹೀಗೆ ಬಾದಾಮಿ ಚಾಲುಕ್ಯರು ಒಂದು ಅವಿಚ್ಛಿನ್ನವಾದಂತಹ ಒಂದು ಉತ್ತಮವಾದಂತಹ ಆಳ್ವಿಕೆಯನ್ನ ನಡೆಸ್ತಾರೆ. ಇವರ ಆಡಳಿತದ ಅವಧಿ ಸಾಮಾನ್ಯ ಶಕ 540ರಿಂದ 753ರವರೆಗೆ ಇವರು ಬಾದಾಮಿ ಚಾಲುಕ್ಯರು ಆಳ್ವಿಕೆಯನ್ನ ನಡೆಸ್ತಾರೆ. ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ರಾಜಮನೆತನಗಳು
ರಾಜಮನೆತನಗಳಲ್ಲಿ ಬಾದಾಮಿ ಚಾಲುಕ್ಯರು ರಾಜಮನೆತನವು ಸಹ ಬಹಳ ಪ್ರಮುಖವಾದದ್ದು. ಆದರೆ ಈ ಬಾದಾಮಿ ಚಾಲುಕ್ಯರು 6ನೇ ಶತಮಾನದಿಂದ 8ನೇ ಶತಮಾನದವರೆಗೂ ತಮ್ಮ ಆಳ್ವಿಕೆ ನಡೆಸ್ತಾರೆ. ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ರಾಜ ಜಯಸಿಂಹ. ಬಾದಾಮಿ ಚಾಲುಕ್ಯರು ಮನೆತನದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ರಾಜ ಅಂತಂದ್ರೆ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗಂಗರು ಕದಂಬರು ಸೋಲಿಸ್ತಾನೆ. ಅಷ್ಟೇ ಅಲ್ಲ, ಉತ್ತರದ ಬಹಳ ಪ್ರಮುಖನಾದಂತಹ ರಾಜನಾದಂತಹ ವರ್ಧನರ ರಾಜನಾದಂತಹ ಹರ್ಷವರ್ಧನನ್ನ ನರ್ಮದಾ ನದಿ ತೀರದಲ್ಲಿ ಸೋಲಿಸ್ತಾನೆ. ಪಲ್ಲವರ ದೊರೆಯಾದಂತಹ ಮಹೇಂದ್ರವರ್ಮನನ್ನ ಸೋಲಿಸ್ತಾನೆ. ಇದು ಇಮ್ಮಡಿ ಪುಲಿಕೇಶಿಯ ಮಹಾನ್ ಸಾಧನೆ. ನಿಮಗೆ ಎಕ್ಸಾಮ್ ಅಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಬಹಳ ಕೇಳುವಂತಹ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನ ವಿವರಿಸಿ ಅಂತ ಕೇಳ್ತಾರೆ. ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನ ವಿವರಿಸಿ ನೀವು ಬರೀಬೇಕು. ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯಲ್ಲೇ ಅತ್ಯಂತ ಶ್ರೇಷ್ಠನಾದಂತಹ ರಾಜ. ಇಮ್ಮಡಿ ಪುಲಿಕೇಶಿ ಅಧಿಕಾರಕ್ಕೆ ಬಂದ ನಂತರವಾಗಿ ಗಂಗರು ಕದಂಬರು ಮತ್ತು ಅಳುಪರನ್ನ ಸೋಲಿಸ್ತಾನೆ. ಎರಡನೇದಾಗಿ ಇಮ್ಮಡಿ ಪುಲಿಕೇಶಿ ಉತ್ತರದ ಹರ್ಷವರ್ಧನನ್ನ ನರ್ಮದಾ ನದಿ ತೀರದಲ್ಲಿ ಸೋಲಿಸಿದನು. 3ನೇ ಪಾಯಿಂಟ್ಸ್, ಇಮ್ಮಡಿ ಪುಲಿಕೇಶಿ ಪಲ್ಲವರ ದೊರೆ ಮಹೇಂದ್ರವರ್ಮನನ್ನ ಸೋಲಿಸಿದನು. ಇವು 3 ಪಾಯಿಂಟ್ಸ್ ಗಳನ್ನ ಬರೆದ್ರಿ ಅಂತಂದ್ರೆ ಅದು ಇಮ್ಮಡಿ ಪುಲಿಕೇಶಿಯ ಸಾಧನೆ ಆಗುತ್ತೆ. 2 ಅಂಕಕ್ಕೆ ಕೇಳಿದ್ರೆ ಈ 3 ಪಾಯಿಂಟ್ಸ್ ನ ಕಡ್ಡಾಯವಾಗಿ ಬರೆಯಬೇಕಾಗುತ್ತೆ. ಇನ್ನ ಬಹಳ ಪ್ರಮುಖವಾಗಿ ಇನ್ನೊಂದು ಪ್ರಶ್ನೆ ಅಂತಂದ್ರೆ ನಮ್ಮ ಕರ್ನಾಟಕ ಅಂತ ಹೆಸರನ್ನು ಕೊಟ್ಟ ರಾಜಮನೆತನ ಯಾವುದು? ಕರ್ನಾಟಕಕ್ಕೆ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟಂತ ರಾಜಮನೆತನ ಅಂದ್ರೆ ಅದು ಬಾದಾಮಿ ಚಾಲುಕ್ಯರು. ಕರ್ನಾಟಕ ಅಂತ ಹೆಸರನ್ನು ಕೊಟ್ಟ ರಾಜಮನೆತನ ಬಾದಾಮಿ ಚಾಲುಕ್ಯರು. ನೆಕ್ಸ್ಟ್, ಈ ಬಾದಾಮಿ ಕಪ್ಪೆಯಾರ್ಭಟನ ಶಾಸನ ಯಾವ ಶೈಲಿಯಿಂದ ಕೂಡಿದೆ ಅಂತಂದ್ರೆ ತ್ರಿಪದಿ ಶೈಲಿಯಲ್ಲಿ ಅದು ಕೂಡಿದೆ. ಓಕೆ ವಿದ್ಯಾರ್ಥಿಗಳೇ, ಇಂದಿನ ಒಂದು ಬಾದಾಮಿ ಚಾಲುಕ್ಯರು ರಾಜಮನೆತನದ ಬಗ್ಗೆ ನಾವೇನು ಅಭ್ಯಾಸ ಮಾಡಿದ್ದು ಇದು ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಂತೀನಿ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಹೋಮ್ವರ್ಕ್ ಪ್ರಶ್ನೆಗಳನ್ನ ನಾನು ನೀಡ್ತೀನಿ. ಆ ಪ್ರಶ್ನೆಗಳನ್ನ ಬರ್ಕೊಳ್ರಿ. ಆ ಪ್ರಶ್ನೆಗಳಿಗೆ ನಿಮ್ಮ ಸಮಾಜ ವಿಜ್ಞಾನ ಹೋಮ್ವರ್ಕ್ ಅಲ್ಲಿ ಅದಕ್ಕೆ ಉತ್ತರವನ್ನ ಬರೀರಿ. ಬರ್ಕಂತೀರ ಮಕ್ಕಳ ಪ್ರಶ್ನೆ? ಸರ್, ಮೊದಲನೇ ಪ್ರಶ್ನೆ, ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟ ರಾಜಮನೆತನ ಯಾವುದು? ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟ ರಾಜಮನೆತನ ಯಾವುದು? ಎರಡನೇ ಪ್ರಶ್ನೆ, ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಪಲ್ಲವರದ ದೊರೆ ಯಾರು? ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ, ಇಮ್ಮಡಿ ಪುಲಿಕೇಶಿ ಅಥವಾ ಎರಡನೇ ಪುಲಿಕೇಶಿ ಸೋಲಿಸಿದ ಪಲ್ಲವರದ ದೊರೆ ಯಾರು? ನೆಕ್ಸ್ಟ್ 3ನೇ ಪ್ರಶ್ನೆ, ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನ ವಿವರಿಸಿ. ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನ ವಿವರಿಸಿ. 4ನೇ ಪ್ರಶ್ನೆ, ಚಾಲುಕ್ಯರ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ. ಚಾಲುಕ್ಯರ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ. ಚಾಲುಕ್ಯರ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ. ಚಾಲುಕ್ಯರ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ. ಬರ್ಕೊಂಡ್ರ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಿಮ್ಮ ಸಮಾಜ ವಿಜ್ಞಾನ ಹೋಮ್ವರ್ಕಲ್ಲಿ ಬರೀರಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಕಂಚಿಯ ಪಲ್ಲವರು, ಮುಂದಿನ ತರಗತಿಯಲ್ಲಿ ಕಂಚಿಯ ಪಲ್ಲವರು ಈ ಒಂದು ರಾಜಮನೆತನದ ಆಳ್ವಿಕೆ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದ.